ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ನಿಜವಾದ ಭಕ್ತರು ಯಾವ ರೀತಿಯಲ್ಲಿ ಉಪಾಸನೆ ಮಾಡ್ತಾರೆ ಅನ್ನುವುದನ್ನು ತಿಳಿಸ್ಕೊಡ್ತಾ ಇದ್ದ. ಇಲ್ಲಿ ಭಕ್ತರು ಉಪಾಸನೆಯನ್ನು ಮಾಡ್ತಾರೆ ಅಂದರೆ ನಮ್ಮದೆಲ್ಲ ತಪ್ಪು ಪರಿಕಲ್ಪನೆಗಳು ಹೇಗಿದ್ದು ಅಂದರೆ, ಪರಮಾತ್ಮನಿಗೆ ಒಂದು ವಿಗ್ರಹವೋ ಫೋಟೋವನ್ನು ಇಟ್ಕೊಂಡು ಅದರಲ್ಲಿ ಹೂವು ಹಣ್ಣು ಕಾಯಿಗಳನ್ನೆಲ್ಲ ತಂದು ಮಂತ್ರಘೋಷಗಳನ್ನು ಹೇಳ್ಕೊಂಡು ಪೂಜೆ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಆ ರೀತಿಯ ಹೊರನೋಟದ ಬಾಹ್ಯ ಪೂಜೆಯನ್ನು ಮಾಡ್ತಾರೇನೋ ಭಕ್ತರುಗಳು. ಕೃಷ್ಣ ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾನೆ ಅಂತ ನಾವು ತಿಳ್ಕೊಂಡಿದ್ದು. ಆದರೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಆ ಪೂಜಾ ಕ್ರಮವನ್ನು ಏನು ಹೇಳ್ತಾ ಇದ್ದಾನೆ, ಇಲ್ಲಿ ಜಗತ್ತಿನ ವ್ಯವಹಾರಗಳಲ್ಲಿ ಸುತ್ತಾ ಇರ್ತಕ್ಕಂಥ ಮನಸ್ಸು ಮತ್ತು ಇಂದ್ರಿಯಗಳನ್ನು ಶರೀರದ ಒಳಮುಖವಾಗಿ ತರುವುದು, ಶರೀರದಿಂದ ಹೊರಗಿರುವುದನ್ನು ಶರೀರದ ಒಳಗೆ ತರುವುದು, ಕುಂಡಲಿನಿ ಎಂಬ ಮಹಾಪ್ರಾಣವನ್ನು ಹತ್ತಿಸ್ಕೊಂಡು 7 ಚಕ್ರಗಳ ಮೂಲಕ ಹೋಗಿ ಸಮಾಧಿ ಸ್ಥಿತಿಗೆ ಇರುವುದು, ಅಮೃತಪಾನ ಮಾಡುವುದು, ಅಲ್ಲಿ ಸಂಪೂರ್ಣವಾಗಿ ಪರಮಾತ್ಮನ ದರ್ಶನ ಅಂದರೆ ಆತ್ಮ ಸಾಕ್ಷಾತ್ಕಾರ ಮಾಡುವುದರ ಮುಖಾಂತರ ಅವರು ಭಕ್ತಿಯಲ್ಲಿ ತಲ್ಲೀನತೆಯನ್ನು ಹೊಂದುತ್ತಾರೆ ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದ. ಮುಂದುವರೆದು ಹೇಳ್ತಾನೆ, ಹೇ ಅರ್ಜುನ, ಈ ರೀತಿಯಾಗಿ ನನ್ನ ಭಜನೆಯು ಅತಿ ಗಂಭೀರವಾಗಿಯೂ ಗೂಢ ರಹಸ್ಯಾತ್ಮಕವಾಗಿಯೂ ಇದೆ. ನನ್ನ ಭಜನೆ ಈ ರೀತಿಯಲ್ಲಿದೆ, ನನ್ನ ಕೀರ್ತನೆ ಭಜನೆ ಈ ರೀತಿಯಲ್ಲಿದೆ ಅರ್ಜುನ. ನನ್ನ ಉಪಾಸನೆ ಅಂದರೆ ಇದು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಎಲ್ಲಿ ಹೇಳಿದ್ದಾನೆ ಕೃಷ್ಣ, ನನಗೆ ಹೊರಗಿನ ಪರಿಕರಗಳನ್ನ ತಂದು ನಾನು ಪೂಜೆ ಮಾಡಿ ಅಂತ ಎಲ್ಲಿ ಹೇಳಿದ್ದಾನೆ? ಒಂದು ಹನಿ ನೀರಾದರೂ ಸಾಕು ನನಗೆ ಭಕ್ತಿಯಿಂದ ಸಮರ್ಪಣೆ ಮಾಡು ಅಂತ ಹೇಳಿ ಬಾಹ್ಯ ವಿಚಾರ ಮುಗಿಸ್ಬಿಟ್ಟ ಕೃಷ್ಣ. ಆದರೆ ಆಂತರ್ಯದ ಪೂಜೆಯಲ್ಲಿ ಇಷ್ಟೆಲ್ಲವನ್ನು ಮಾಡಿಯೇ ತೀರ್ಬೇಕಂತ ಹೇಳ್ತಾ ಇದ್ದಾನೆ. ನಿಜ ಭಕ್ತರಾದರೂ ಇದನ್ನು ಮಾಡಬೇಕು. ಇದು ಈ ರೀತಿಯಾಗಿ ನನ್ನ ಭಜನೆಯು ಅತಿ ಗಂಭೀರವಾಗಿಯೂ ಗೂಢ ರಹಸ್ಯಾತ್ಮಕವಾಗಿಯೂ ಇದೆ. ಈ ವಿಧವಾಗಿ ನನ್ನನ್ನು ಭಜಿಸುವ ಭಕ್ತರು ವಸ್ತ್ರದ ಒಂದು ಕೊನೆಯಿಂದ ಇನ್ನೊಂದು ಕೊನೆಯವರೆಗೂ ಒಂದೇ ಸಮನಾಗಿ ದಾರದ ಎಳೆಗಳಿರುವಂತೆ ನಾನೂ ಸಹ ಸಮಸ್ತ ಚರಾಚರಗಳಲ್ಲೆಲ್ಲ ತುಂಬಿರುವನೆಂದು ತಿಳಿದುಕೊಳ್ಳುವರು. ಒಂದು ಬಟ್ಟೆಯನ್ನು ತೆಗೆದುಕೊಂಡ್ರೆ ಈ ತುದಿಯಿಂದ ಈ ತುದಿವರೆಗೂ ಒಂದು ನೂಲು ಹೇಗಿದೆಯೋ ದಾರ, ಹೀಗೆ ಹಲವು ನೂಲುಗಳೆಲ್ಲ ಸೇರಿ ಒಂದು ಬಟ್ಟೆ ಆಗಿರುವಂತೆ ಪರಮಾತ್ಮನು ಸಕಲ ಚರಾಚರ ವಸ್ತುಗಳೆಲ್ಲ ತುಂಬಿಕೊಂಡಿದ್ದಾನೆ. ಪರಮಾತ್ಮ ಎಲ್ಲಿಯೂ ಇಲ್ಲ ಅಂತ ಹೇಳೋಗಿಲ್ಲ, ಅಲ್ಲುಂಟು ಇಲ್ಲುಂಟು ಅಲ್ಲಿಲ್ಲ ಇಲ್ಲಿಲ್ಲ ಅನ್ನುವಂಗಿಲ್ಲ. ಎಲ್ಲೆಲ್ಲಿಯೂ ಪರಮಾತ್ಮನಿದ್ದಾನೆ ಅನ್ನುವ ಸತ್ಯವನ್ನು ಕಂಡುಕೊಳ್ಳೋರು ಯಾರು? ಈ ಜ್ಞಾನಿಗಳು, ಇಂಥ ನಿಜ ಭಕ್ತರು. ಆದರೆ ಹೊರಮುಖವಾಗಿರುವಂಥ ನಾವು, ಅಜ್ಞಾನಾವಸ್ಥೆಯಲ್ಲಿರ್ತಕ್ಕಂಥ ನಾವುಗಳು ಮಾತ್ರ ಪರಮಾತ್ಮ ಯಾವುದೋ ಒಂದು ನಿಗದಿತ ಸ್ಥಳದಲ್ಲಿದ್ದಾನೆ, ಅಲ್ಲಿಗೆ ಹೋದ್ರೆ ಒಳ್ಳೆಯದಾಗುತ್ತೆ ಅಂತ ಸುತ್ತುತ್ತಾ ಇರ್ತೀವಿ ಅಷ್ಟೇ. ಅಲ್ಲಿಗೆ ಹೋದರೆ ನಾವು ಸುತ್ತೋದಷ್ಟೇ ಶ್ರಮ, ಹಣ, ನಮ್ಮ ದೇಹ ಶ್ರಮ ಇಷ್ಟ ಆಗುತ್ತೆ. ಆ ಹಣದಿಂದ ಅಲ್ಲಿ ಬದುಕೋರು ಬದುಕ್ತಾ ಇರ್ತಾರೆ. ನಾವು ಅಜ್ಞಾನದಲ್ಲೇ ಬಿದ್ದು ಸಾಯ್ತಾ ಇರ್ತೀವಿ. ಕಷ್ಟ ಕೋಟಲೆಗಳಿಗೆ ಯಾವತ್ತೂ ಕಡಿವಾಣ ಬೀಳೋದೇ ಇಲ್ಲ. ಯಾಕೆ? ನಿಜದ ನೆಲೆಯನ್ನು ತಿಳ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡೋದೇ ಇಲ್ವಲ್ಲ. ಎಲ್ಲಿಗೆ ಹೋಗಿ ಸುತ್ತಿದ್ರೂ ಅಷ್ಟೇ, ತಿಳುವಳಿಕೆ ಇಲ್ಲದೆ ಎಲ್ಲಿ ಸುತ್ತಿದ್ರೂ ಅಷ್ಟೇ. ಅದರಿಂದ ತಿಳ್ಕೊಂಡು ಮಾಡಬೇಕು. ಕೃಷ್ಣ ಅದನ್ನೇ ಹೇಳ್ತಾ ಇರೋದು. ಈ ರೀತಿಯಲ್ಲಿ ನನ್ನ ಕೀರ್ತನೆ ನಡೀತಾ ಇರ್ತದೆ. ಮತ್ತು ಇಷ್ಟೇ ಅಲ್ಲದೆ, ನಾನು ಇಲ್ಲದಿರುವ ಪದಾರ್ಥವಾವುದೂ ಇಲ್ಲವೆಂದು ಅವರು ತಿಳಿದುಕೊಳ್ಳುವರು. ನಾನು ಇಲ್ಲದೇ ಇರೋ ಪದಾರ್ಥನೇ ಇಲ್ಲ, ಎಲ್ಲ ಪದಾರ್ಥದಲ್ಲಿಯೂ ಪರಮಾತ್ಮನಿದ್ದಾನೆ ಅಂತ ಭಕ್ತರುಗಳು ತಿಳ್ಕೊಳ್ತಾರೆ. ಜಗತ್ತೆಂಬ ವಸ್ತ್ರಕ್ಕೆ ಒಂದು ಮೂಲೆಯಲ್ಲಿ ಬ್ರಹ್ಮನು, ಮತ್ತೊಂದು ಮೂಲೆಯಲ್ಲಿ ಸೊಳ್ಳೆಯು, ಈ ಎರಡರ ಮಧ್ಯದಲ್ಲಿರುವ ಸಮಸ್ತ ಭೂತ ಸೃಷ್ಟಿಯು ಸಹ ನನ್ನ ಸ್ವರೂಪವೇ ಎಂದು ಚೆನ್ನಾಗಿ ತಿಳಿಯುವರು. ಒಂದು ಮೂಲೆಯಲ್ಲಿ ಚತುರ್ಮುಖ ಬ್ರಹ್ಮ ಇರ್ತಾನೆ, ಇನ್ನೊಂದು ಮೂಲೆಯಲ್ಲಿ ಒಂದು ಸೊಳ್ಳೆ ಇರ್ತದೆ. ಈ ಸೊಳ್ಳೆಯಿಂದ ಬ್ರಹ್ಮನವರೆಗೂ ಮಧ್ಯದಲ್ಲಿ ಜೀವಕೋಟಿಗಳೆಲ್ಲ ಇರ್ತವಲ್ಲ, ಇವುಗಳಲ್ಲಿ ಬ್ರಹ್ಮನಲ್ಲಿ ಸೊಳ್ಳೆಯಲ್ಲಿ ನನ್ನನ್ನು ಒಳಗೊಂಡ ಎಲ್ಲದರಲ್ಲಿಯೂ ಪರಮಾತ್ಮನೇ ಇದ್ದಾನೆ ಅಂತ ಭಕ್ತರುಗಳು ತಿಳ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಚಿಕ್ಕದು ದೊಡ್ಡದು ಸಜೀವ ನಿರ್ಜೀವ ಎಂಬ ಸೃಷ್ಟಿ ಭೇದವನ್ನು ಇವರು ಇಡುವುದಿಲ್ಲ. ಅವರ ದೃಷ್ಟಿಗೆ ಬಿದ್ದ ಪ್ರತಿ ವಸ್ತುವು ಮದ್ರೂಪವಾಗಿ ಅಂದರೆ ಬ್ರಹ್ಮಸ್ವರೂಪವೆಂದು ಭಾವಿಸಿ ಅದನ್ನು ಸರಳವಾಗಿ ಪ್ರೇಮಿಸುವರು. ಯಾವುದನ್ನು ಕೂಡ ಅಲ್ಲಗಳಿತಾ ಇರಲಿಲ್ಲ. ಇಷ್ಟೆಲ್ಲ ಯಾಕೆ? ಅತ್ಯಂತ ನಾವು ಅಂದ್ಕೊಳ್ತೀವಿ, ಅಯ್ಯೋ ಇದು ತುಂಬ ಕೀಳಾದ ಕೆಲಸ ಅಂತ ನಾವು ಅಂದ್ಕೊಳ್ತೀವಿ. ಶ್ರೀರಾಮಕೃಷ್ಣ ಪರಮಹಂಸರು ಅನ್ನವೂ ಶ್ರೇಷ್ಠವೇ ಮನುಷ್ಯನಾದವನಿಗೆ, ಅದರಲ್ಲಿ ಮಲವೂ ಕೂಡ ಒಂದು ಅನ್ನವೇ, ಅದರಲ್ಲೂ ಯಾವ ಭೇದ ಭಾವ ಇಲ್ಲ ಅಂತ ಮಲವನ್ನು ಕೂಡ ನೆಕ್ಕಿ ನೋಡಿದ್ರಂತೆ ಅವರು. ಯಾಕೆ? ಎಲ್ಲವೂ ಒಂದೇ ಅನ್ನೋದನ್ನು ತೋರ್ಸೋಕ್ಕೆ, ಎಲ್ಲದರಲ್ಲಿಯೂ ಪರಮಾತ್ಮನಿದ್ದಾನೆ, ಮೇಲೂ ಕೀಳಿಲ್ಲ, ಎಲ್ಲವೂ ಒಂದೇ ಅನ್ನೋದನ್ನು ತೋರ್ಸೋಕ್ಕೋಸ್ಕರ
ಒಂದರ ಅನುಭವ ಇಲ್ಲ ಅಂದರೆ ಇನ್ನೊಂದನ್ನು ತೋರಿಸೋದು ಹೇಗೆ? ಅದರಿಂದ ಅವರು ಆ ರೀತಿಯಲ್ಲಿ ಸಾಧನೆ ಮಾಡಿದಂಥ ಮಹಾತ್ಮರುಗಳವರು. ಅಂಥವ್ರ ಮಾತುಗಳನ್ನ ನಾವು ತಗೊಳ್ಬೇಕು. ಅವರಿಗೆ ತಮ್ಮ ಶ್ರೇಷ್ಠತೆಯನ್ನು ಕುರಿತು ಧ್ಯಾಸವೇ ಇರುವುದಿಲ್ಲ. ಈ ನಿಜ ಭಕ್ತರುಗಳು ಏನು ಮಾಡ್ತಾರೆ ಅಂದರೆ ತಮ್ಮನ್ನು ತಾವು ಬಿಂಬಿಸ್ಕೊಳ್ಳೋಕೆ ಹೋಗೋದಿಲ್ಲ ಎಲ್ಲೂ. ಅವ್ರಿಗೆ ತಮ್ಮನ ಕುರಿತು ಧ್ಯಾಸವೇ ಇರೋದಿಲ್ಲ. ಮತ್ತು ಇತರೆಯವರ ಅಯೋಗ್ಯತೆಯನ್ನು ಕುರಿತು ಭಾವನೆಯೇ ಇರುವುದಿಲ್ಲ. ಇತರರ ಯೋಗ್ಯರೋ ಅದನ್ನು ಕಟ್ಕೊಂಡು ಅವ್ರಿಗೇನಾಗಬೇಕು? ಇವರು ಸದಾಕಾಲ ಬ್ರಹ್ಮಚಿಂತನೆಯಲ್ಲಿ ಇರ್ತಕ್ಕಂಥವ್ರು. ಸರ್ವ ವ್ಯಕ್ತಿಗಳನ್ನು ಒಂದೇ ರೂಪದಿಂದ ನಮ್ರತಾರೂಪವಾಗಿ ಅಂದರೆ ನಮ್ರತೆಯಿಂದ ಒಂದೇ ರೂಪದಿಂದ ನಮ್ರತಾಪೂರ್ವಕವಾಗಿ ಪ್ರೇಮಿಸುವುದೇ ಅವರ ಸ್ಥಿತಿ. ಎತ್ತರ ಪ್ರದೇಶದಲ್ಲಿ ಬಿದ್ದ ನೀರು ತಾನಾಗಿಯೇ ಒಂದು ಕಡೆ ಸೇರಿ ಹಳ್ಳವಾಗಿರುವ ಕಡೆ ಪ್ರವಹಿಸುವಂತೆ ಅಂತಹ ಭಕ್ತರ ಸ್ವಭಾವವು ಭೂತ ಮಾತ್ರವನ್ನು ನೋಡುತ್ತಲೇ ನಮ್ರತೆಯುಳ್ಳದ್ದಾಗುತ್ತದೆ. ಅಥವಾ ಫಲದಿಂದ ತುಂಬಿರೋ ವೃಕ್ಷದ ಕೊಂಬೆಗಳು ತಾವಾಗಿ ಹೆಜ್ಜೆಗ್ಗಿ ಕೆಳಕ್ಕೆ ಬಗ್ಗುವಂತೆ ಅವರು ಭೂತಕೋಟಿಯ ಮುಂದೆ ಸ್ವಾಭಾವಿಕವಾಗಿಯೇ ನಮ್ರತೆಯನ್ನು ತೋರಿಸುತ್ತಾ ಅದನ್ನೇ ತಮ್ಮ ಸರ್ವ ವೈಭವವೆಂದು ಭಾವಿಸುವರು. ಈ ನಿಜ ಭಕ್ತರಾದವರು ಎಲ್ಲೂ ನಾನು ದೊಡ್ಡವನು ಅಂತ ಹೇಳ್ಕೊಂಡು ತಿರುಗಾಡೋದಿಲ್ಲ. ಅವ್ರೇನು ಮಾಡ್ತಾರೆ? ಯಾವುದೇ ಪ್ರಾಣಿ ಕಾಣಲಿ, ಯಾವುದೇ ಜೀವರಾಶಿ ಕಾಣಲಿ, ಪ್ರೀತಿಯಿಂದಲೇ ಕಾಣ್ತಕ್ಕಂಥವ್ರು. ಯಾಕೆ? ಎಲ್ಲದರಲ್ಲಿ ಪರಮಾತ್ಮನನ್ನೇ ನೋಡ್ತಾ ಇರ್ತಾರೆ ಅವರು. ಹಾಗೂ ಅವರು ಆ ವೈಭವ ಎಲ್ಲವನ್ನು ಜಯ ಜಯ ಧ್ವನಿಗಳಿಂದ ನನಗೆ ಅರ್ಪಿಸುವರು. ಈ ರೀತಿ ಸದಾ ಭೂತಕೋಟಿಗಳಲ್ಲಿ ನಮ್ರವಾಗಿರುವುದರಿಂದ ಮಾನ ಅವಮಾನಗಳೆಂಬ ಭಾವನೆಗಳು ಅವರಿಗೆ ಪೂರ್ತಿಯಾಗಿ ನಾಶವಾಗಿರುವುದು. ಇದರಿಂದ ಅವರು ತಾವಾಗಿಯೇ ಸದ್ರೂಪವಾಗಿ ನಿರಂತರವೂ ಸಮರಸರಾಗಿದ್ದು ಉಪಾಸಿಸುತ್ತಿರುವವರು. ಈ ರೀತಿಯಲ್ಲಿ ಅವರು ಪರಮಾತ್ಮನನ್ನ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ. ಇನ್ನು ಈ ಪ್ರಕಾರವಾಗಿ ನಿನಗೆ ನಿಜವಾಗಿಯೂ ಮಹತ್ವಪೂರ್ಣವಾದ ಭಕ್ತಿಯ ವಿಷಯವನ್ನು ಕುರಿತು ಹೇಳಿದನು. ಈಗ ಜ್ಞಾನಯಜ್ಞದ ಉಪಾಸನೆಯನ್ನು ಮಾಡುವವರನ್ನು ಕುರಿತು ಹೇಳುವನು ಕೇಳು. ಈಗ ಇಷ್ಟೊತ್ತು ಭಕ್ತಿಯ ಉಪಾಸನೆ ಮಾಡಿದ್ರಲ್ಲ ಅರ್ಜುನ, ಆ ಭಕ್ತರ ವಿಚಾರವನ್ನು ಹೇಳಿದ್ದಾಯಿತು. ಈಗ ಜ್ಞಾನದ ಉಪಾಸನೆ ಮಾಡ್ತಕ್ಕಂಥ ಭಕ್ತರ ವಿಚಾರವನ್ನು ನಿನಗೆ ಹೇಳ್ತೀನಿ ಅರ್ಜುನ, ಅದನ್ನು ಕೇಳು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.